ಹ್ಯಾಸ್ ಇಟ್ ಎವರ್ ಹ್ಯಾಪನ್ಡ್ ಇನ್ ಯುವರ್ ಪ್ರಾಕ್ಟೀಸ್ ದಟ್ ನೀವು ಮತ್ತೆ ಒಂದು ಅಲೋಪತಿ ಡಾಕ್ಟರ್ ಇಬ್ಬರು ಸೇರಿಕೊಂಡು ದಟ್ ಯು ಟ್ರೈ ಟು ಸಾಲ್ವ್ ಅ ಪೇಷಂಟ್ಸ್ ಪ್ರಾಬ್ಲಮ್ ಆರ್ ಲೈಕ್ ಸಮ್ ಎಕ್ಸಾಂಪಲ್ ದಟ್ you've seen of? Oh, okay. I was actually working with a team of doctors where we were giving Ayurvedic medicines in the ICU for COVID patients. I think COVID time every medical practitioner just came together. Definitely. I know many senior doctors in my circle who are actively working for cancer care. They're actively giving medicines inside. Not just endoscopy. There was one senior doctor who's given a medicine. ಎಂಡೋಸ್ಕೋಪಿ ಮಷೀನಲ್ಲಿ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ ಹಾಕ್ಬಿಟ್ಟು ಒಳಗಡೆ ಕಳಿಸಿದ್ದಾರೆ. ದಿಸ್ ವಾಸ್ ಫಾರ್ ಕೇಸ್ ಆಫ್ ಈಸೋಫೇಜಿಯಲ್ ಕ್ಯಾನ್ಸರ್. ಸೊ ಇಲ್ಲಿ ಫುಡ್ ಪೈಪಲ್ಲಿ ಕ್ಯಾನ್ಸರ್ ಆಗಿತ್ತು, ಅಲ್ಲಿ ಮೆಡಿಸಿನ್ ಹಾಕಕ್ಕೆ ಆ್ಯಂಡ್ ಅಲ್ಲಿ ಟ್ಯೂಮರ್ ಪ್ರೋಗ್ರೆಷನ್ ಕಡಿಮೆ ಆಗಿದೆ ಅಂತ ಕೂಡ ಅವ್ರಿಗೆ ರಿಸಲ್ಟ್ ತೋರಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೆನಿ ಕೇಸಸ್ ಆಫ್ ನೇಸಲ್ ಸೆಪ್ಟಮ್ ಡಿವಿಯೇಷನ್ ಆಗಿಬಿಟ್ಟು ಒಂದು ಕಡೆ ಊದ್ಕೊಂಡ್ಬಿಡುತ್ತೆ, ಹಚ್ಚಿ ಆಗ್ತಾನೆ ಇರುತ್ತೆ. ಅಂಥ ಕೇಸಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಕೋವಿಡ್ ಕೇಸಸ್ಸಲ್ಲಿ ಏನು ಕೊಟ್ಟರು ಮೆಡಿಸಿನ್ ವರ್ಕೇ ಆಗ್ತಿಲ್ಲ. ಹೈಯರ್ ಆಂಟಿಬಯೋಟಿಕ್ ಹಾಕಿದ್ರು ಕೂಡ ಲಂಗ್ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಲಂಗ್ ಫೀಲ್ಡ್ ಅಂದರೆ HRCT ಅಂತ ತೆಗೆದಿರ್ತಾರೆ, ಹೈ ಕಾಂಟ್ರಾಸ್ಟ್ CT ಅಂತ. ಅದರಲ್ಲಿ ಲಂಗ್ ಫೀಲ್ಡ್ಸ್ ಎಲ್ಲ ಫುಲ್ ಬ್ಲರ್ ಕಾಣಿಸ್ತಿತ್ತು. ಆಯುರ್ವೇದ ಮೆಡಿಸಿನ್ ಜೊತೆ ಕೊಟ್ಟಾಗ ವಿದಿನ್ 2 days ದ ಪೇಷಂಟ್ ವಾಸ್ ಔಟ್ ಆಫ್ ಆಕ್ಸಿಜನ್. ದಿಸ್ ಇಸ್ ಮಿರಾಕ್ಯುಲಸ್ ರಿಕವರಿ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ಬಟ್ ದಿಸ್ ಇಸ್ ದ ರಿಯಾಲಿಟಿ ದಟ್ ಹಸ್ ಹ್ಯಾಪನ್ಡ್. ಆ್ಯಂಡ್ ಕೋವಿಡ್ ವಾಸ್ ಆ್ಯಕ್ಚುಲಿ ಅನ್ ಐ ಓಪನರ್ ಟು ಸಿ ದ ಎಫೆಕ್ಟ್ಸ್ ಆಫ್ ಆಯುರ್ವೇದ. ಬಿಕಾಸ್ ವೆನ್ ದೆರ್ ಇಸ್ ನಥಿಂಗ್ ಎಲ್ಸ್ ಇನ್ ಯುವರ್ ಹ್ಯಾಂಡ್, ಏನಾದರೂ ನಡೀಲಪ್ಪ ಅಂತ ಹೇಳ್ಬಿಟ್ಟು ಆಯುರ್ವೇದ ಜೊತೆಗೆ ನಾವು ಟೀಮ್ ಅಪ್ ಮಾಡಿಕೊಂಡು ನಾವು ಇದು ಕೊಟ್ಟಾಗ ರಿಯಲಿ ಗುಡ್ ರಿಸಲ್ಟ್ಸ್. ಆ್ಯಂಡ್ ಐ ಥಿಂಕ್ ಆ ಟೈಮಲ್ಲಿ ಕಷಾಯ ಸೇಲ್ಸು ತುಂಬ ಜಾಸ್ತಿ ಆಗ್ತಿತ್ತು. ದಟ್ಸ್ ಒನ್ ಟಾಪಿಕ್ ವಿ ನೀಡ್ ಟು ಟಾಕ್ ಅಬೌಟ್. ಬಿಕಾಸ್ ನಾನೇ ಐ ಥಿಂಕ್ ಎವ್ರಿ ಡೇ 2 ಸರಿ ಕಷಾಯ ಕುಡಿತಿದ್ವಿ. ಎಸ್ಪೆಷಲಿ ಆಚೆ ಕಡೆ ಹೋಗಿ ಬಂದಾಗ ಐ ಯೂಸ್ ಟು ಹ್ಯಾವ್ ಬಿಸಿನೀರಲ್ಲಿ ಸಮ್ ಸಾರ್ಟ್ ಆಫ್ ಕಷಾಯ. ಐ ಡೋಂಟ್ ಇವನ್ ನೋ ವಾಟ್ ದೇ ವರ್. ಸುಮ್ಮನೆ ಕುಡಿತಾ ಇದ್ವಿ ಕಷಾಯ. ಓಕೆ, ಸೊ ಈ ಕಷಾಯ ಅನ್ನೋದು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಪೇಷಂಟ್ಸ್ ಬಿಟ್ಟಿಲ್ಲ, ಇನ್ನೂ ಜನ ಬಿಟ್ಟಿಲ್ಲ ಈ ಕಷಾಯ ಕುಡಿತಿದ್ದಾರೆ. ನನ್ನ ಕ್ಲಿನಿಕ್ಗೆ ಬರ್ತಾರೆ, ಯಾಕೆ ಕಷಾಯ ಕುಡಿತೀರಾ ಅಂತ ಹೇಳಿದ್ರೆ, ಸುಮ್ಮನೆ ಮೇಡಮ್ ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೆ ನಾನು ಏನೇನು ತಗೋತೀರಾ, ನಾನು ಜೀರಿಗೆ ಹಾಕ್ತೀನಿ, ಓಮದ್ ಕಾಳು ಹಾಕ್ತೀನಿ, ಸೋಂಫ್ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಲವಂಗ ಹಾಕ್ತೀನಿ, ಕಿಚನಲ್ಲಿರೋ ಎಲ್ಲನೂ ಹಾಕ್ಬಿಡ್ತಾರೆ ಅದರಲ್ಲಿ. ಸೊ ನಾವು ಯಾವುದೇ ಒಂದು ಹರ್ಬ್ನ ಕಲಿಯೋವಾಗ ಅದರಲ್ಲಿ ಫೈಟೋಕೆಮಿಕಲ್ಸ್ ಅಂತ ಇರುತ್ತೆ. ಫೈಟೋಕೆಮಿಕಲ್ಸ್ ಅಂತಂದರೆ ಪ್ಲಾಂಟ್ಸಲ್ಲಿರೋ ಕೆಮಿಕಲ್ಸ್. ಎಲ್ಲನೂ ಕೆಮಿಕಲ್ಸ್ ಅಲ್ವಾ, ಕೂದಲಲ್ಲಿರೋದು ಕೆಮಿಕಲ್ಲೇ, ನಮ್ಮ ಸಲೈವದಲ್ಲಿರೋದು ಕೆಮಿಕಲ್ಲೇ. ಒಂದು ಪ್ಲಾಂಟ್ದು ಫೈಟೋಕೆಮಿಕಲ್ಸ್ನ ತೆಗೆದ್ಬಿಟ್ಟು ಅದನ್ನು ಪ್ರೊಫೈಲಿಂಗ್ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ, ಅದು ಯಾವ ಕೆಮಿಕಲ್ ಎಷ್ಟು ಕ್ವಾಂಟಿಟಿ ಇದೆ ಅಂತೆಲ್ಲ ನಾವು ಟೆಸ್ಟ್ ಮಾಡ್ತೀವಿ. ಸೊ ಇದನ್ನು ಮಾಡಿದಾಗ ಒಂದೇ ಒಂದು ಹರ್ಬಲ್ಲು 100ಗಿಂತ ಕಡಿಮೆ ಬಂದಿಲ್ಲ ನೋಡಿ. ಮೋರ್ ದೆನ್ 100 ಕೆಮಿಕಲ್ಸ್ ಇನ್ ಒನ್ ಸಿಂಗಲ್ ಪಾರ್ಟ್ ಆಫ್ ದ ಪ್ಲಾಂಟ್. ಇವಾಗ ಲವಂಗ ಒಂದು ತಗೊಂಡು ನೋಡಿದ್ರೆ ಅದ್ರದ್ದು ಆ ಒಂದು ಬಡ್ಡಲ್ಲೇನೆ ಸುಮಾರು ಕೆಮಿಕಲ್ಸ್ ಇದೆ. ಓಕೆ, ನೀವು ಕಷಾಯದಲ್ಲಿ ಆ್ಯಡ್ ಮಾಡೋದು ಲವಂಗ, ಚಕ್ಕೆ, ಏಲಕ್ಕಿ, ಜೀರಿಗೆ, ಮೆಣಸು, ಇಷ್ಟು ಆ್ಯಡ್ ಮಾಡಿದ್ರೆ ಅದು ಎಷ್ಟು ಏನೇನು ರಿಯಾಕ್ಷನ್ಸ್ ಆಗಿರುತ್ತೆ, ಅದು ಒಳಗಡೆ ಹೋಗ್ಬಿಟ್ಟು ಹೆಂಗೆ ರಿಯಾಕ್ಟ್ ಮಾಡುತ್ತೆ ನಿಮ್ಮ ಬಾಡಿ ಜೊತೆಗೆ, ಯಾರಿಗೆ ಗೊತ್ತಾಗಬೇಕಿದು? ನೀವು ಯಾಕೆ ತೊಗೊಳ್ತಿದ್ರೆ ಅಂತ ನಿಮಗೆ ಗೊತ್ತಿಲ್ಲ, ಮತ್ತು ದೇಹಕ್ಕೆ ಹೆಂಗೆ ಗೊತ್ತಾಗುತ್ತೆ? ನಾನೇ ಆ ಥರ ಮಾಡಿದ್ದೆ. ಅದು ನನಗಲ್ಲ, ನನ್ನ ಹಸ್ಬೆಂಡಿಗೆ ಮಾಡಿಕೊಟ್ಟಿದ್ದೆ. ಹೊಟ್ಟೆ ನೋವು ಬಂತು, ಹೊಟ್ಟೆ ಕೆಡ್ತು, ಹೊಟ್ಟೆ ಉರಿ ಆಯಿತು. ಯೂಸ್ ಒನ್ ಹರ್ಬ್, ಓಕೆನಾ? ನಮಗೆ ಗೊತ್ತಿಲ್ಲದಿರೋದನ್ನ ಇಷ್ಟು ಎಕ್ಸ್ಪೆರಿಮೆಂಟ್ ಯಾಕೆ ಮಾಡೋಕ್ಕೆ ಹೋಗ್ತೀವಿ? ಕರೆಕ್ಟ್. ಇವಾಗ ಆಯಿತು, ಡಾಕ್ಟರ್ಸು ಮಾಡ್ಬೋದಲ್ವಾ, ಒಂದು ಆ್ಯಂಟಿಬಯೋಟಿಕ್ ಕೊಟ್ಬಿಟ್ಟು ಜ್ವರ ವಾಸಿ ಆಗಿಲ್ಲ, ತೆಗಿರಿ ಎಲ್ಲರೂ ಒಂದು ಮಾಟರ್ ಪೆಸ್ಸಿಲ್ ತಗೊಳ್ಳಿ, ಕುಟ್ಟಿ 4 ಆ್ಯಂಟಿಬಯೋಟಿಕ್ಸ್ ಚಿತ್ರಾನ್ನ ಮಾಡಿಬಿಟ್ಟು ಕೊಟ್ಬಿಡೋಣ. ಡಸನ್ ವರ್ಕ್ ಲೈಕ್ ದಟ್ ಅಲ್ವಾ? ಸೊ ಹರ್ಬ್ ಇಂಡ್ಯೂಸ್ಡ್ ಲಿವರ್ ಇಂಜುರಿ ಅನ್ನೋದು ಇಸ್ ವೆರಿ ಕಾಮನ್ ದೀಸ್ ಡೇಸ್. ಈ ಕೋವಿಡ್ ಆದಮೇಲೆ ಜನ ಬಂದ್ಬಿಟ್ಟು ಆಮಲಕ್ಕಿ ಅಂದರೆ ಆಮ್ಲ, ನೆಲ್ಲಿಕಾಯಿ, ಮತ್ತು ಗಿಲೋಯ್ ಅಂತ ಹೇಳ್ತಾರೆ, ಅಮೃತ ಬಳ್ಳಿ, ಜೀರಿಗೆ, ಇಂಥದನ್ನೆಲ್ಲ ಸುಮ್ಮನೆ ತಗೋತಾರೆ. ಸುಮ್ಮನೆ ಇಮ್ಯುನಿಟಿ ಬೂಸ್ಟ್ ಆಗಬೇಕು. ಫಸ್ಟ್ ಆಫ್ ಆಲ್ ಇಮ್ಯುನಿಟಿ ಬೂಸ್ಟ್ ಆಗೋದು ಇಸ್ ಅ ಮಿಸ್ನೋಮರ್. ಅಂದರೆ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಒಂದು ಕಾನ್ಸೆಪ್ಟೇ ಇಲ್ಲ. ಇಮ್ಯುನಿಟಿನ ನೀವು ರೆಗ್ಯುಲೇಟ್ ಮಾಡಬೇಕು. ಯಾವಾಗ ಇಮ್ಯುನಿಟಿ ವರ್ಕ್ ಆಗಬೇಕು, ನಮ್ಗೇನಾದ್ರು ಹುಷಾರು ತಪ್ಪಿದಾಗ ಕರೆಕ್ಟಾಗಿ ವರ್ಕ್ ಆಗಬೇಕು. ಬೂಸ್ಟ್ ಅಂತಂದರೆ ಏನು? ಯಾವಾಗಲೂ ಇಮ್ಯುನಿಟಿ ಆಗ್ತಾನೆ ಇರಬೇಕಾ? ಯಾವಾಗಲೂ ಇನ್ಫ್ಲಮೇಷನ್ ಆಗ್ತಾನೆ ಇರಬೇಕಾ? ರಾಂಗ್. ಅದು ಇಟ್ಸ್ ಅ ಮಾರ್ಕೆಟಿಂಗ್ ಗಿಮಿಕ್ ಅಷ್ಟೇ. ನಿಮ್ಮ ಇಮ್ಯುನಿಟಿ ಚೆನ್ನಾಗಿರ್ಬೇಕಂತಂದರೆ ನೀವೇನು ಮಾಡಬೇಕು? ಸರಿಯಾದ ಟೈಮಿಗೆ ಊಟ ಮಾಡಬೇಕು, ಸರಿಯಾದ ಟೈಮಿಗೆ ಮಲಗಬೇಕು, ಸರಿಯಾದ ಟೈಮ್ ಎದ್ದೇಳಬೇಕು, ನಿಮ್ಮ ದಿನಚರಿ ಸರಿ ಇರಬೇಕು. ಇದು ಫಸ್ಟ್ ಪಾಯಿಂಟ್ ಇನ್
ಪ್ರೊಟೆಕ್ಟಿಂಗ್ ಯೋರ್ ಇಮ್ಯುನಿಟಿ, ಇನ್ ರೆಗ್ಯುಲೇಟಿಂಗ್ ಯೋರ್ ಇಮ್ಯುನಿಟಿ. ಸೊ ನೀವು ಸರಿಯಾಗಿ ಟೈಮಿಗೆ ಮಲ್ಕೋತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆದ್ರೇ ಎಲ್ಲ ಇನ್ಫ್ಲಮೇಷನು ನಿಮ್ಮ ಬಾಡಿಯಲ್ಲಿ ಶುರು ಆಗುತ್ತೆ. ಇಮ್ಯುನಿಟಿ ಅವಾಗ್ಲೇ ಕಡಿಮೆ ಆಗ್ತಾ ಬರುತ್ತೆ. ನೀವು ರಾತ್ರಿ ಎದ್ದೇಳ್ಬಿಟ್ಟು ನೆಟ್ಫ್ಲಿಕ್ಸ್ನ ಬಿಂಜ್ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ನಿಮ್ಮ ಸರ್ಕೇಡಿಯನ್ ರಿದಮ್ ಫುಲ್ ಚೇಂಜ್ ಆಗುತ್ತೆ. ನಿಮ್ಮ ಸರ್ಕೇಡಿಯನ್ ರಿದಮ್ ಚೇಂಜ್ ಆದಾಗ ನಿಮ್ಮ ಬಾಡಿ ಕೂಡ ಇಮ್ಯೂನ್ ರೆಸ್ಪಾನ್ಸಸ್ನ ಜಾಸ್ತಿ ಮಾಡುತ್ತೆ. ಅದು ಇಮ್ಯುನಿಟಿ ಬೂಸ್ಟಿಂಗ್ ಅಲ್ಲ. ಓಕೆ, ಸೊ ನೀವು ಅವಾಗ ಎಷ್ಟೇ ಕಷಾಯ ಕುಡಿದ್ರೂ ಏನೂ ವರ್ಕ್ ಆಗಲ್ಲ. ಸೊ ಈ ಕಷಾಯ ಕುಡಿಯೋದು ಬಿಡಿ, ನಿಮ್ಮ ದಿನಚರಿನ ಸರಿ ಮಾಡ್ಕೊಳ್ಳಿ. ಕಷಾಯ ಕುಡಿಯೋದ್ರಿಂದ ಹರ್ಬ್ ಇಂಡ್ಯೂಸ್ ಲಿವರ್ ಇಂಜರಿ ಅಂತ ಆಗ್ತಾ ಇದೆ. ಅದರಿಂದ ತುಂಬ ಹೆಪಟಾಲಜಿಸ್ಟ್ ಅಂದರೆ ಲಿವರ್ ಸಮಸ್ಯೆಗೆ ನಾವು ಯಾವ ಅಲೋಪತಿ ಡಾಕ್ಟರ್ನ ಅಪ್ರೋಚ್ ಮಾಡ್ತೀವಿ, ಸೊ ಲಿವರ್ ಡಾಕ್ಟರ್ಸು, ಅವರು ನಮ್ಮನ್ನು ತುಂಬ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಆಯುರ್ವೇದದಿಂದ ಲಿವರ್ ಫೇಲ್ ಆಗ್ತಿದೆ, ಕಿಡ್ನಿ ಫೇಲ್ ಆಗ್ತಿದೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತ. ನಾವು ಎಲ್ಲಿ ಕೊಟ್ವಿ? ನಾವು ಹೇಳಿದ್ವಾ? ಅಜ್ವೈನೋ ಮತ್ತು ಜೀರಿಗೆ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ, ನಾವು ಹೇಳಿಲ್ಲ. ಎಲ್ಲಿ ಕೋವಿಡ್ ಟೈಮಲ್ಲಿ ಇನ್ಫ್ಲೂಯೆನ್ಸರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಇದನ್ನು ಕುಡೀರಿ, ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗಿಬಿಡುತ್ತೆ 99.9%. 5 ತುಳಸಿದು ಡ್ರಾಪ್ಸ್ ತಗೊಳ್ಳಿ, ನಿಮಗೆ ಇಮ್ಯುನಿಟಿ ಫುಲ್ ಬ್ಲಾಸ್ಟ್ ಆಗಿಬಿಡುತ್ತೆ. ಈ ಥರದ್ದೆಲ್ಲ ಹೇಳಿದಾಗ ಜನ ನೋಡಿದವ್ರು ಏನು ಅನ್ಕೋಬೇಕು? ಓ, ಇವ್ರು ಟ್ರೈ ಮಾಡಿದ್ದಾರೆ, ಇವ್ರಿಗೆ ವರ್ಕ್ ಆಗಿದೆ, ಅದರಿಂದ ನಾವು ತಗೋಬೇಕು ಅಂತ. ಸೊ ಸೋಷಿಯಲ್ ಮೀಡಿಯಾ ಇಸ್ ಅ ಮೇಜರ್ ಇನ್ಫ್ಲೂಯೆನ್ಸರ್ ಫಾರ್ ಆಲ್ ದೀಸ್ ಕೈಂಡ್ ಆಫ್ ಟ್ರೆಂಡ್ಸ್. ಓ, ದಟ್ 5 ತುಳಸಿ ಡ್ರಾಪ್ಸ್ ಇದೆ ನಮ್ಮ ಮನೆಯಲ್ಲಿ. ಬೇಕಾಗಿದ್ಯಾ? ನೋಡ್ಲ, ಈಗ ಇನ್ನೂ ಇದೆ. ಯೂಸ್ ಟು ಹ್ಯಾವ್ ದಟ್. ಸೊ ನಿಜವಾಗ್ಲೂ ಬೇಕಾಗಿದೆ. ಐ ಆಮ್ ನಾಟ್ ಟೆಲಿಂಗ್ ದಟ್ 5 ತುಳಸಿ ಡ್ರಾಪ್ ಇಸ್ ಬ್ಯಾಡ್. ಐ ಆಮ್ ನಾಟ್ ಡಿಫೇಮಿಂಗ್ ದಟ್ ಬ್ರ್ಯಾಂಡ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ಯು ರಿಯಲಿ ನೀಡ್ ಇಟ್, ರೈಟ್? ಈಗ ಕೆಲವೊಬ್ಬರಿಗೆ 5 ತುಳಸಿ, ಓಕೆ, ತುಳಸಿ 1 ತುಳಸಿ ಇಟ್ ಸೆಲ್ಫ್ is capable of increasing pitta in your body. There are studies that said that if you chew basil leaves, your cortisol levels decrease. Okay, but for a pitta person, according to Ayurveda, burnout, body heating and heat related inflammations ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಷನ್ಸ್ ಅಲ್ಲೂ ಟೈಪ್ ಇದೆ, ಓಕೆನಾ? ಕೆಲವೊಬ್ಬರಿಗೆ ಆಯುರ್ವೇದದ ಪ್ರಕಾರ ಕಫ ಜಾಸ್ತಿ ಇರುತ್ತೆ, ಕೆಲವೊಬ್ಬರಿಗೆ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ಬಾಡಿಯಲ್ಲಿ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ಇಂಥವ್ರಿಗೆ ಬೇರೆ ಬೇರೆ ಥರದ್ದು ಇನ್ಫ್ಲಮೇಷನ್ಸ್ ಇರುತ್ತೆ. ಸೊ ಈಗ ಪಿತ್ತ ಜಾಸ್ತಿ ಇರೋರಿಗೆ ಡ್ರಾಪ್ಸ್ ತಗೋ, ನಿಮ್ಗೆ ಇನ್ಫ್ಲಮೇಷನ್ ಸರಿಯಾಗುತ್ತೆ ಅಂತ ಹೇಳಿದ್ರೆ ಇಲ್ಲ, ಅವ್ರಿಗೆ ಜಾಸ್ತಿ ಆಗುತ್ತೆ. ನನ್ನದೇ ಕೇಸಲ್ಲಿ ಒಂದ್ಸತಿ ಏನಾಗಿತ್ತು, ನಾನು ಡಾಕ್ಟರು, ಬಟ್ ಹುಷಾರ್ ತಪ್ಪಿದಾಗ ಡಾಕ್ಟರ್ ಗಿಕ್ಟರ್ ಏನು ಮ್ಯಾಟರ್ ಆಗಲ್ಲ, ನಮ್ಮದು ತಲೆ ಎಲ್ಲ ಸರಿ ಇರೋದಿಲ್ಲ ಆ ಟೈಮಲ್ಲಿ. ಕರೆಕ್ಟ್. ಸೊ ನನಗೆ ಸಿಕ್ಕಾಪಟ್ಟೆ ಎಲ್ಲೋ ಟ್ರಾವೆಲ್ ಮಾಡಿ ಬಂದಮೇಲೆ ನಂಗೆ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು. ಕೋಲ್ಡ್ ಇತ್ತು, ಗಂಟು ಕೆರ್ತಾ ಇತ್ತು ಅಂತ ಹೇಳಿಬಿಟ್ಟು ಐ ಟುಕ್ ಜಿಂಜರ್ ವಿತ್ ಹನಿ. ಓಕೆ, ಜಿಂಜರ್ ಹನಿ ತಗೊಂಡಾಗ ರ್ಯಾಷ್ನಲಿ ವಾಟ್ ಶುಡ್ ಹ್ಯಾಪನ್? ಕೋಲ್ಡ್ ಕಡಿಮೆ ಆಗಬೇಕು, ಗಂಟ್ಲಲ್ಲಿ ಕಫ ಹೊರಗಡೆ ಬರಬೇಕು. ಕರೆಕ್ಟ್. ನನಗೆ ಉಲ್ಟಾ ಆಯಿತು. ನನ್ನ ಕೋಲ್ಡ್ ಜಾಸ್ತಿ ಆಯಿತು, ಕೆಮ್ಮು ಜಾಸ್ತಿ ಆಯಿತು, ಫೀವರ್ ಬಂತು, ನನಗೆ ಲಂಗ್ ಇನ್ಫೆಕ್ಷನ್ ಆಯಿತು, ಜಾಸ್ತಿ ಕಫ ಬರೋಕ್ಕೆ ಶುರುವಾಯಿತು. ಸೊ ಒನ್ ಮೆಡಿಸಿನ್ ವಿಲ್ ನಾಟ್ ವರ್ಕ್ ಫಾರ್ ಎವ್ರಿಬಡಿ. ಒಂದೇ ಮನೆಯಲ್ಲಿ ನಾನು ಹೇಳಿದ್ನಲ್ವ, ಎಷ್ಟು ಟೈಪ್ಸ್ ಆಫ್ ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ವರ್ಕ್ ಆಗಬೇಕು ಅಂತಿಲ್ಲ. ಸೊ 5 ತುಳಸಿ ಡ್ರಾಪ್ಸ್ ಬಂದ್ಬಿಟ್ಟು ನಿಮ್ಮ ಮಗುಗೆ ವರ್ಕ್ ಆಯ್ತು ಅಂತಂದ್ರೆ ನಿಮಗೆ ವರ್ಕ್ ಆಗಬೇಕು ಅಂತಿಲ್ಲ. ಇಟ್ ಮೈಟ್ ಪ್ರಾಬ್ಲಿ ಕಾಸ್ಟ್ ಲಿವರ್ ಇಂಜರಿ ಟು ಯು. ಸೊ ಅಶ್ವಗಂಧ ಆಲ್ಸೋ ಸ್ಟ್ರೆಸ್ಸಿಗೆ ಅಂತ ತುಂಬ ಜನ ತಗೊಳ್ತಾರೆ, ಬಟ್ ಅಶ್ವಗಂಧ ತಗೊಂಡ್ಬಿಟ್ಟು ಸ್ಟ್ರೆಸ್ ಜಾಸ್ತಿ ಆಗೋ ಜನ ಇದ್ದಾರೆ. ನಂಗೆ ಆ್ಯಕ್ಚುಲಿ ಅವ್ಯಾನ್ಗೂ ಅಶ್ವಗಂಧ ಕೊಡು ಅಂತ ಹೇಳಿದ್ರು. ಬೇಕಿದ್ಯಾ? ಸ್ವರ್ಣಪ್ರಾಶನದಲ್ಲಿ ಇನ್ ಮೈ ಕ್ಲಿನಿಕ್ ಐ ಗಿವ್ ಅಶ್ವಗಂಧ. ಓಕೆ, ಬಟ್ ಇಟ್ಸ್ ನಾಟ್ ಅ ಡೈಲಿ ರಿಚುವಲ್ ಅಲ್ವಾ? ಟು ಸಪೋರ್ಟ್ ಯುವರ್ ಇಮ್ಯುನಿಟಿ ಯು ನೀಡ್ ಟು ಲಿವ್ ಅ ಲೈಫ್ ದಟ್ ಇಸ್ ಕಾಮಿಂಗ್ ಯುವರ್ ಬಾಡಿ, ದಟ್ ಸಪೋರ್ಟ್ಸ್ ಯುವರ್ ಬಾಡಿ. Not take herbs. Herbs are medicine and you need to treat medicine as medicine, not as food. The difference is missed now. Correct. Right? Spices are herbs. We use them as a part of daily diet. Alva? ಅದರಲ್ಲೇ ನಾವು ಸರಿಯಾಗಿ ಯೂಸ್ ಮಾಡಿದಾಗ ಓಕೆ, ಬಟ್ ವೈ ಡು ವಿ ಹ್ಯಾವ್ ಟು ಕನ್ಸ್ಯೂಮ್ ಹರ್ಬ್ಸ್ ಟು ಸಪೋರ್ಟ್ ಅವರ್ ಲಿವಿಂಗ್? ವಿ ನೀಡ್ ಟು ಲಿವ್ ಹೆಲ್ದಿ ಈವನ್ ವಿತೌಟ್ ದ ಸಪೋರ್ಟ್ ಆಫ್ ಹರ್ಬ್ಸ್. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಮ್ಯುನಿಟಿ. ದಟ್ ಈಸ್ ವಾಟ್ ಆಯುರ್ವೇದ ಆಕ್ಚುಲಿ ಟೀಚಸ್ ಅಸ್. ವಿ ಫರ್ಗಾಟನ್ ದಟ್.